ರಾಜ್ಯದ 20 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋ ಬಿಜೆಪಿ 8 ಕ್ಷೇತ್ರಗಳನ್ನು ಬಾಕಿ ಉಳಿಸಿಕೊಂಡಿತ್ತು. ಆ ಪೈಕಿ 3ಅನ್ನು ಜೆಡಿಎಸ್ಗೆ ಬಿಟ್ಟುಕೊಡ್ತಾ ಇದೆ. ಹಾಗಾಗಿ 5 ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗಿದೆ. ಈಗಾಗಲೇ ಕಮಲ ಕಲಿಗಳು ಕೂಡ ಸನ್ನದ್ಧರಾಗಿದ್ದಾರೆ. ನಿನ್ನೆ ಬಿಜೆಪಿಯ ಸಿಇಸಿ ಸಭೆ ಇತ್ತು. ನಿನ್ನೆ ರಾತ್ರಿ ನಡೆದಂತ ಸಭೆಯಲ್ಲಿ ಈ 5 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿಯ 2ನೇ ಪಟ್ಟಿ ಇವತ್ತೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ನಿನ್ನೆಯ ಸಂಸದೀಯ ಮಂಡಳಿ ಸಭೆಯಲ್ಲಿ 5 ಕ್ಷೇತ್ರಗಳ ಟಿಕೆಟ್ ಬಗ್ಗೆ ಚರ್ಚೆ ನಡೆದಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಇಸಿ ಸಭೆ ನಿನ್ನೆ ನಡೆದಿತ್ತು. 8 ರಾಜ್ಯಗಳ 150 ಅಭ್ಯರ್ಥಿಗಳ ಬಗ್ಗೆ ನಿನ್ನಿನ ಸಿಇಸಿ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಕರ್ನಾಟಕದ 5 ಕ್ಷೇತ್ರಗಳು ಕೂಡ ಈ 150ರ ಪೈಕಿ ಚರ್ಚೆಯಾಗಿದೆ. ಚಿಕ್ಕಬಳ್ಳಾಪುರ, ರಾಯಚೂರು, ಉತ್ತರ ಕನ್ನಡ, ಚಿತ್ರದುರ್ಗ, ಬೆಳಗಾವಿ ಈ 5 ಕ್ಷೇತ್ರಗಳಿಗೆ ಚುನಾವಣಾ ಅಭ್ಯರ್ಥಿಗಳು ಯಾರು ಅನ್ನೋ ಚರ್ಚೆಯನ್ನ ಬಿಜೆಪಿ ಸಿಇಸಿ ಸಭೆಯಲ್ಲಿ ಮಾಡಲಾಗಿದೆ. ಹಾಗಾಗಿ ಇವತ್ತೇ ಟಿಕೆಟ್ ಅಂದ್ರೆ ಅವರ ಹೆಸರುಗಳು ಅನೌನ್ಸ್ ಆಗೋ ಸಾಧ್ಯತೆ ಇದೆ. ಸಂತೋಷ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್. ಬಿಜೆಪಿಯ ಸಿಇಸಿ ಸಭೆಯ ಹೈಲೈಟ್ಸ್, ನಿನ್ನಿನ ಸಭೆಯ ಇನ್ಸೈಡ್ ಡೀಟೇಲ್ಸ್ಗಳೇನೇನಿದೆ ಸಂತೋಷ್? ವೆರಿ ಗುಡ್ ಮಾರ್ನಿಂಗ್ ಪ್ರಣತ್. ಸಹಜವಾಗಿ ಈಗಾಗಲೇ ಬಿಜೆಪಿ 194 ಅಭ್ಯರ್ಥಿಗಳನ್ನು ತನ್ನ 2 ಪಟ್ಟಿಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಉಳಿದಂತೆ ನಿನ್ನೆ ನಡೆದಂತಹ ಬಿಜೆಪಿಯ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಸುಮಾರು 8 ರಾಜ್ಯಗಳ 150 ಅಭ್ಯರ್ಥಿಗಳನ್ನ ಈಗಾಗಲೇ ಅಂತಿಮಗೊಳಿಸಲಾಗಿದೆ. ಅದರಲ್ಲಿ ಬಹುಶಃ ಇವತ್ತು 120ರಿಂದ 130 ಅಭ್ಯರ್ಥಿಗಳ ಒಟ್ಟು ಎಲ್ಲ ರಾಜ್ಯಗಳ ಪೈಕಿ ಇವತ್ತು ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ನಿನ್ನೆ ಬಿಜೆಪಿಯ 5 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಚಿಕ್ಕಬಳ್ಳಾಪುರ, ರಾಯಚೂರು, ಉತ್ತರ ಕನ್ನಡ, ಚಿತ್ರದುರ್ಗ ಮತ್ತು ಬೆಳಗಾವಿಯ ವಿಚಾರದಲ್ಲೂ ಕೂಡ ಹಗ್ಗಜಗ್ಗಾಟ ಇತ್ತು. ಆದರೆ ಕೊನೆಗೂ ಕೂಡ ಅದು ಜಗದೀಶ್ ಶೆಟ್ಟರ್ ಅವರ ಪಾಲಾಗೋ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ. ಇವತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಾಧ್ಯತೆ ಇದೆ. 5 ಕ್ಷೇತ್ರಗಳನ್ನು ಬಾಕಿ ಉಳಿಸ್ಕೊಂಡಿರೋ ಬಿಜೆಪಿ ಇವತ್ತು ಅನೌನ್ಸ್ ಮಾಡಬಹುದು.